ಕರ್ತನಲ್ಲಿರುವ ಪ್ರೀತಿ ದೇವ ಜನರೇ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಈ ಸಂಜೆ ವೇಳೆಯಲ್ಲಿ ನಿಮ್ಮನ್ನು ಹೊಂದಿಸ್ತೇನೆ. ವಾರಕ್ಕೊಂದು ಮಿಷನರಿಗಳ ಜೀವನ ಚರಿತ್ರೆ ಎಂಬುದಾದಂತಹ ಸಂಚಿಕೆಯೊಟ್ಟಿಗೆ ದೇವರಾಗಿರುವಂಥ ಯೇಸು ಕರ್ತನಿಗಾಗಿ ಜೀವಿಸಲ್ಪಟ್ಟು ಸೇವೆಯನ್ನು ಮಾಡಲ್ಪಟ್ಟಂತಹ ಅನೇಕ ದೇವ ಸೇವಕರ ಬಗ್ಗೆ ನಾವು ಈ ಸಂಜೆ ವೇಳೆಯಲ್ಲಿ ಧ್ಯಾನಿಸಲಿಕ್ಕೆ ಇದ್ದೇವೆ. ಈ ಒಂದು ಸಂದೇಶವು ನಿಮಗೆ ಆಶೀರ್ವಾದಕರವಾಗಿರುವಂಥದ್ದು ಮಾತ್ರವಲ್ಲದೆ ಈ ಸಂದೇಶದ ಮುಖಾಂತರವಾಗಿ ನೀವು ದೇವರಾತ್ಮನ ಬಲವನ್ನು ಹೊಂದಿಕೊಳ್ಳುತ್ತೀರಿ ಎಂಬುದಾಗಿ ಹೇಳಿ ನಾನು ನಂಬುತ್ತೇನೆ. ಈ ದಿವಸವೂ ಸಹ ನಾವು ದೇವರಿಗೋಸ್ಕರವಾಗಿ ಜೀವಿಸಲ್ಪಟ್ಟಂತಹ ದೇವ ಸೇವಕರ ಬಗ್ಗೆ ಧ್ಯಾನಿಸಲಿಕ್ಕಿದ್ದೇವೆ. ಇಂಗ್ಲೆಂಡ್ನ ಒಂದು ಪುಟ್ಟದಾದಂಥ ಪ್ರಾಂತ್ಯ. ಆ ಪ್ರಾಂತ್ಯದಲ್ಲಿ ದೇವರಲ್ಲಿ ಭಯಭಕ್ತಿ ಉಳ್ಳವರಾದಂಥ ಒಂದು ಕುಟುಂಬವಿತ್ತು. ಆ ಕುಟುಂಬದ ಯಜಮಾನನು ಜೇಮ್ಸ್ ಟೇಲರ್ ಎಂಬುದಾಗಿ ಹೇಳಿ, ಆಕೆಯ ಹೆಂಡತಿ ಎಮಿಲಿ ಎಂಬುದಾಗಿ ಹೇಳಿ, ಇವರಿಬ್ಬರೂ ಸಹ ದೇವರ ಸೇವೆಯನ್ನು ಮಾಡುವುದರಲ್ಲಿ ಆಸಕ್ತಿ ಉಳ್ಳವರಾಗಿದ್ದರು. ಒಂದು ಪುಟ್ಟದಾದಂಥ ಸಭೆಯನ್ನು ನಡೆಸುತ್ತಾ ಕರ್ತನಿಗೆ ಸಾಕ್ಷಿಯಾಗಿ ಆ ಎಲ್ಲ ಪ್ರಾಂತ್ಯದಲ್ಲಿಯೂ ಸಹ ಇವರು ಜೀವಿಸುವವರಾಗಿ ಇದ್ದರು. ಮಾತ್ರವಲ್ಲದೆ ಇವರು ಯಾವಾಗಲೂ ಸಹ ಆತ್ಮಿಕ ಪುಸ್ತಕಗಳನ್ನು ಓದುವಂಥ ಹವ್ಯಾಸವನ್ನು ಇಟ್ಟುಕೊಂಡಂಥವರು. ಮಾತ್ರವಲ್ಲದೆ ಅನೇಕ ದೇಶಗಳ ಬಗ್ಗೆ ಪುಸ್ತಕಗಳನ್ನು ಓದುವ ಮುಖಾಂತರವಾಗಿ ತಿಳಿದುಕೊಂಡು ಆ ದೇಶಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುವಂತಹ ಹವ್ಯಾಸವನ್ನು ಸಹ ಈ ಕುಟುಂಬ ಇಟ್ಟುಕೊಂಡಿತ್ತು. ಅದೇ ರೀತಿಯಲ್ಲಿ ಎಮಿಲಿಯವರು ಒಂದು ದಿನ ಚೈನಾ ದೇಶದ ಕುರಿತಾದಂತಹ ಪುಸ್ತಕವನ್ನು ಓದುತ್ತಾರೆ. ಚೀನಾ ದೇಶದ ಜನಗಳನ್ನು ಕುರಿತಾಗಿಯೂ ಮಾತ್ರವಲ್ಲದೆ ಅಲ್ಲಿನ ಪದ್ಧತಿಗಳು, ಅಲ್ಲಿನ ಅನೇಕ ಆಚರಣೆಗಳೆಲ್ಲವನ್ನು ಸಹ ಆ ಪುಸ್ತಕದಲ್ಲಿ ಓದುತ್ತಾ ಆ ಜನಗಳ ವಿಷಯದಲ್ಲಿ, ಚೀನಾ ದೇಶದ ವಿಷಯದಲ್ಲಿ ಸಹ ಅವರಿಗೆ ಭಾರ ಉಂಟಾಗಲ್ಪಡುತ್ತದೆ. ಆ ಸಮಯದಲ್ಲಿ ಎಮಿಲಿಯವರು ಕರ್ತನ ಸಮ್ಮುಖದಲ್ಲಿ ಆ ಪುಸ್ತಕವನ್ನು ಓದುತ್ತಾ ಬೇಡಿಕೊಳ್ಳುತ್ತಾರೆ, ದೇವರಾಗಿರುವಂಥ ಯೇಸುವೇ, ನನಗೆ ಒಂದು ಗಂಡು ಮಗುವನ್ನು ನೀವು ಕೊಡುವುದಾದರೆ ಆ ಗಂಡು ಮಗುವನ್ನು ನಾನು ಚೀನಾ ದೇಶಕ್ಕೆ ನಿಮ್ಮ ಸೇವಕನಾಗಿ ಮಿಷನರಿಯಾಗಿ ನಾನು ಕಳುಹಿಸುತ್ತೇನೆ ಎಂಬುದಾಗಿ ಹೇಳಿ ಪ್ರಾರ್ಥನೆ ಮಾಡಿ ತನ್ನನ್ನು ಅರ್ಪಿಸಿಕೊಳ್ಳುತ್ತಾಳೆ. ಕರ್ತನು ಈಕೆಯ ಪ್ರಾರ್ಥನೆಯನ್ನು ಕೇಳಿದರು. ಕರ್ತನು ನಮ್ಮ ಮಹದಾಸೆಯ ಪ್ರಾರ್ಥನೆಗಳನ್ನು ಕೇಳುವವರಾಗಿದ್ದಾರೆ. ನಮ್ಮ ಪ್ರಾರ್ಥನೆಗಳು ಪರಲೋಕದ ಚಿತ್ತಾನುಸಾರವಾಗಿ ಇರುವುದಾದರೆ ನಿಶ್ಚಯವಾಗಿ ಕರ್ತನು ಅದಕ್ಕೆ ಸದುತ್ತರವನ್ನು ದಯಪಾಲಿಸದೇ ಇರುತ್ತಾರ. ಅದೇ ರೀತಿಯಲ್ಲಿ ಎಮಿಲಿಯವರ ಪ್ರಾರ್ಥನೆಯನ್ನು ಕರ್ತನು ಕೇಳಿದರು. ಅದರಂತೆ 1832 ಮೇ 21 ಎಮಿಲಿ ಮತ್ತು ಜೇಮ್ಸ್ ರವರಿಗೆ ಒಂದು ಗಂಡು ಮಗುವನ್ನು ದೇವರಾಗಿರುವಂಥ ಯೇಸು ಕರ್ತನು ಕರುಣಿಸಿದರು. ಆ ಮಗುವಿಗೆ ಹಡ್ಸನ್ ಟೇಲರ್ ಎಂದು ಹೆಸರಿಟ್ಟರು. ಹಡ್ಸನ್ ಟೇಲರ್ ತಾಯಿಯಂತೆ ಆತ್ಮಿಕ ಪುಸ್ತಕವನ್ನು ಓದುವಂತಹ ಅಭ್ಯಾಸವನ್ನು ಬಾಲ್ಯದಲ್ಲಿಯೇ ಬೆಳೆಸಿಕೊಂಡನು. ಚಿಕ್ಕ ವಯಸ್ಸಿನಿಂದಲೇ ಕರ್ತನ ಭಯದಲ್ಲಿಯೂ ಭಕ್ತಿಯಲ್ಲಿಯೂ ಮಾತ್ರವಲ್ಲದೆ ಆತ್ಮಿಕವಾದಂಥ ಪುಸ್ತಕಗಳನ್ನು ಓದುವಂಥ ಹವ್ಯಾಸದಲ್ಲಿ ಈ ಕುಟುಂಬದಲ್ಲಿ ಹೇಗೆ ಇತ್ತೋ ಅದೇ ರೀತಿಯಲ್ಲಿ ಅವರ ಮಗುವಿಗೂ ಸಹ ಅವರು ಕಲಿಸಿಕೊಟ್ಟರು. ಅವನು ಚೈನಾ ದೇಶದ ಕುರಿತಾದಂತಹ ಅನೇಕ ಪುಸ್ತಕಗಳನ್ನು ಓದುತ್ತಾ ಇದ್ದನು. ಹಾಗೆ ಓದುವಾಗ ದೇವರು ನನ್ನನ್ನು ಚೈನಾ ದೇಶಕ್ಕೆ ಸೇವೆಗೋಸ್ಕರವಾಗಿ ಕರೆಯುತ್ತಾ ಇದ್ದಾರೆ ಎಂಬುದಾಗಿ ಹೇಳಿ ಪದೇ ಅದನ್ನು ಹೇಳುತ್ತಾ ಅದನ್ನು ರೆಕಾರ್ಡ್ ಮಾಡಿಕೊಂಡು ಅದನ್ನು ಯಾವಾಗಲೂ ಸಹ ಕೇಳುತ್ತಾ ಇದ್ದನು. ಹೀಗೆ ಹಡ್ಸನ್ ಟೇಲರ್ ಕರ್ತನ ಸಮ್ಮುಖದಲ್ಲಿ ಭಯಭಕ್ತಿಯಿಂದ ಬೆಳೆಯತೊಡಗಿದನು. ಕಾಲಕ್ರಮೇಣ ಯೌವನ ಕಾಲದಲ್ಲಿ ಸುಮಾರು 15-16ನೇ ವಯಸ್ಸಿನಲ್ಲಿ ಲೋಕದ ಆಸೆಗೆ ಒಳಗಾದನು. ಮಾತ್ರವಲ್ಲದೆ ಪಾಪದ ಜೀವಿತದಲ್ಲಿ ಮುಳುಗುತ್ತಾನೆ. ಲೋಕದ ವ್ಯವಹಾರ ಮಾತ್ರವಲ್ಲದೆ ಹಣ ಸಂಪಾದನೆಯೇ ಆತನ ಮುಖ್ಯ ಉದ್ದೇಶವಾಗುತ್ತದೆ. ಇದನ್ನು ಗಮನಿಸಿದಂತಹ ತಾಯಿ ಎಮಿಲಿ ತಾವಿರುವಂಥ ಪ್ರಾಂತ್ಯದಿಂದ ಸುಮಾರು 50 ಮೈಲಿ ದೂರಕ್ಕೆ ಹೋಗಿ ಆ ಒಂದು ಪ್ರಾಂತ್ಯದಲ್ಲಿ ಚಿಕ್ಕದಾದಂಥ ಕೋಣೆಯಲ್ಲಿ ಮಗನಿಗೋಸ್ಕರವಾಗಿ ಅಳುತ್ತಾ ಪ್ರಾರ್ಥಿಸುತ್ತಾಳೆ. ಮಗನನ್ನು ಕರ್ತನು ಮಾರ್ಪಡಿಸುವ ಹಾಗೆಯೂ ಮಾತ್ರವಲ್ಲದೆ ಅವನನ್ನು ಕೊಡಲ್ಪಟ್ಟಂಥ ಉದ್ದೇಶವನ್ನು ನೆರವೇರಿಸುವುದಕ್ಕಾಗಿಯೂ ಆಕೆಯು ಉಪವಾಸದಿಂದಲೂ ಕಣ್ಣೀರಿನಿಂದಲೂ ಗೋಳಾಡುತ್ತಾಳೆ. ಅದೇ ದಿನ ಹಡ್ಸನ್ ತನ್ನ ಮನೆಯಲ್ಲಿ ತಂದೆಯ ರೂಮಿಗೆ ಹೋಗುತ್ತಾನೆ. ತಂದೆಯು ಇರುತ್ತಿದ್ದಂತಹ ಕೊಠಡಿಗೆ ತೆರಳಿ ಯಾವುದಾದರೊಂದು ಪುಸ್ತಕವನ್ನು ಓದೋಣ ಎಂಬುದಾಗಿ ನೆನೆಸಿ ಒಂದು ಪುಸ್ತಕವನ್ನು ತೆಗೆದುಕೊಳ್ಳುತ್ತಾನೆ. ಆ ಪುಸ್ತಕದ ನಡುವೆ ಒಂದು ಕರಪತ್ರ ಹಡ್ಸನ್ ಕೈಗೆ ಹೇಗೋ ಸಿಗುತ್ತದೆ. ಅದರಲ್ಲಿ ದೇವರ ವಾಕ್ಯಗಳು ಬರೆದಿತ್ತು ಮತ್ತು ಕಥೆಗಳು ಸಹ ಇತ್ತು. ಹಡ್ಸನ್ನು ವಾಕ್ಯ ಓದಬಾರದು, ಕಥೆಯನ್ನು ಮಾತ್ರ ಓದೋಣ ಎಂದುಕೊಂಡು ಓದುವಾಗ ಅವನ ಕಣ್ಣು ಮನಸ್ಸು ಇದ್ದಕ್ಕಿದ್ದ ಹಾಗೆ ಒಂದು ವಾಕ್ಯದ ಕಡೆಗೆ ಸೆಳೆಯುತ್ತದೆ. ಅದೇನೆಂದರೆ ಎಲ್ಲವೂ ತೀರಿತು. ಹೌದು, ಹಾಗೆ ಬರೆಯುತ್ತಾ ಯೇಸು ಕ್ರಿಸ್ತನು ಎಲ್ಲವನ್ನೂ ಸಹ ಮುಗಿಸಿದನು ಎಂಬುದಾದಂತಹ ಶೀರ್ಷಿಕೆಯು ಅವನ ಕಣ್ಣಿಗೆ ಬೀಳಲ್ಪಡುತ್ತದೆ. ಈ ಒಂದು ಶೀರ್ಷಿಕೆಯು ಎಲ್ಲವೂ ತೀರಿತು ಎಂಬುದಾಗಿ ಹೇಳುವಂಥ ಈ ವಾಕ್ಯವು ಹಡ್ಸನ್ನ ಮನದಲ್ಲಿ ಅನೇಕ ಚಿಂತನೆಗಳನ್ನು ಆಲೋಚನೆಗಳನ್ನು ಹೊತ್ತು ತರುತ್ತದೆ.
ಮಾತ್ರವಲ್ಲದೆ ಅವನು ಚಿಂತೆಯಲ್ಲಿಯೇ, ವೇದನೆಯಲ್ಲಿಯೇ, ಕಳವಳದಲ್ಲಿಯೇ ಅದನ್ನು ಓದುತ್ತಲೂ ಮುಂದುವರಿದನು. ಓದುವಾಗ ಕ್ರಿಸ್ತನು ನಮ್ಮ ಪಾಪಗಳಿಗಾಗಿ ಸತ್ತನು ಮತ್ತು 3ನೇ ದಿನದಲ್ಲಿ ಎದ್ದು ಬಂದನು ಎಂಬುದಾದಂತಹ ಮತ್ತೊಂದು ವಾಕ್ಯವು ಅವನ ಕಣ್ಣಿಗೆ ಬೀಳುತ್ತದೆ. ತಕ್ಷಣದಲ್ಲೇ ಅವನ ಹೃದಯದಲ್ಲಿ ಒಂದು ವಿಧವಾದಂತಹ ಹೋರಾಟ, ಕಳವಳ, ಚಿಂತೆ, ನೋವು, ಹತಾಶೆ. ತನ್ನ ಜೀವಿತದಲ್ಲಿ ಈವರೆಗೂ ನಾನು ಜೀವಿಸಿದ್ದಾದರೂ ಯಾತಕ್ಕಾಗಿ? ನಾನು ಹಣದ ಹಿಂದೆ ಹೋದನಲ್ವಾ, ಅನೇಕ ಪಾಪಗಳನ್ನು ಮಾಡಿದನಲ್ವಾ ಎಂಬುದಾದಂತಹ ಪಶ್ಚಾತ್ತಾಪವು ಅವನಲ್ಲಿ ಉಂಟಾಗುತ್ತದೆ. ಮಾತ್ರವಲ್ಲದೆ ಪವಿತ್ರಾತ್ಮ ದೇವರು ಹಡ್ಸನ್ನ ಹೃದಯದಲ್ಲಿ ಆಗಲೇ ಬಹಳವಾಗಿ ಕಾರ್ಯವನ್ನು ಮಾಡಲಿಕ್ಕೆ ಪ್ರಾರಂಭಿಸುತ್ತಾರೆ. ತಕ್ಷಣವೇ ಹಡ್ಸನ್ ಮೊಣಕಾಲೂರಿ ಪಶ್ಚಾತ್ತಾಪದಿಂದ ಕಣ್ಣೀರಿಡುತ್ತಾ ಯೇಸುವೆ ಎಂಬುದಾಗಿ ಹೇಳಿ ಕೂಗುತ್ತಾ ಪ್ರಾರ್ಥಿಸುತ್ತಾನೆ. ಮಾತ್ರವಲ್ಲದೆ ಅದೇ ಸಮಯದಲ್ಲಿ ಪವಿತ್ರಾತ್ಮನ ಪ್ರೇರೇಪಣೆಯೊಂದಿಗೆ ದೇವರಾಗಿರುವಂಥ ಯೇಸು ಕರ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಲಿಕ್ಕಾಗಿಯೂ ಸಹ ತನ್ನನ್ನು ಒಪ್ಪಿಸಿಕೊಡುತ್ತಾನೆ. ಹೀಗೆ ಕರ್ತನಿಗೆ ಒಪ್ಪಿಸಿಕೊಡಲ್ಪಟ್ಟಂಥ ಹಡ್ಸನ್ ಒಂದು ದಿನ ದೇವರು ನನ್ನನ್ನು ಯಾವುದೋ ಉದ್ದೇಶಕ್ಕೋಸ್ಕರವಾಗಿ ಆರಿಸಿ ತೆಗೆದುಕೊಂಡಿದ್ದಾರೆ ಎಂಬುದಾಗಿ ಹೇಳಿ ಅವನು ಆಲೋಚಿಸಲಿಕ್ಕೆ ಪ್ರಾರಂಭಿಸುತ್ತಾನೆ. ಹೀಗಿರುವಾಗ ಆತನು ಕರ್ತನ ಸಮ್ಮುಖದಲ್ಲಿ ಆಸಕ್ತಿಯಿಂದ, ದೇವರೇ, ನನ್ನನ್ನು ಯಾವ ಉದ್ದೇಶಕ್ಕೋಸ್ಕರವಾಗಿ ನೀವು ಆರಿಸಿ ತೆಗೆದುಕೊಂಡಿದ್ದೀರಿ ಅದನ್ನು ನಮಗೆ ತಿಳಿಸು ಎಂಬುದಾಗಿ ಹೇಳಿ ಪ್ರಾರ್ಥಿಸುತ್ತಾ ಇರುವಾಗಲೇ ದೇವರ ಪ್ರಸನ್ನತೆಯಿಂದ ಹಡ್ಸನ್ ತುಂಬಲ್ಪಟ್ಟನು ಮತ್ತು ದೇವ ಮಹಿಮೆಯು ಅವನನ್ನು ಆವರಿಸಿಕೊಂಡಿತು. ಒಂದು ವಿಶೇಷವಾದಂಥ ಒಪ್ಪಂದಕ್ಕೆ ಅವನು ಸೆಳೆಯಲ್ಪಟ್ಟನು ಮತ್ತು ಕರ್ತನು ಹಡ್ಸನ್ ಜೊತೆ ಮಾತನಾಡಿದರು. ನಿನ್ನ ಪ್ರಾರ್ಥನೆ ಕೇಳಿದ್ದೇನೆ, ನಿನ್ನ ಬಿನ್ನಹವನ್ನು ಸ್ವೀಕರಿಸಿದ್ದೇನೆ, ನೀನು ನನಗಾಗಿ ಚೀನಾ ದೇಶಕ್ಕೆ ಹೋಗು ಎಂದು ಕರ್ತನು ಮಾತನಾಡಿದರು. ಹಡ್ಸನ್ ಚೀನಾ ದೇಶಕ್ಕೆ ಹೋಗುವುದಕ್ಕಿಂತ ಮುಂಚೆ ಆ ದೇಶವನ್ನು ಸಂಧಿಸಲು ತರಬೇತಿಯನ್ನು ಪಡೆದನು. ಕರ್ತನ ಆ ಮಾತುಗಳಿಗೆ ಅವನು ವಿಧೇಯನಾದನು. ಆದರೆ ಇವರ ತಂದೆ ತಾಯಿಗೆ ಹಡ್ಸನ್ ಆರೋಗ್ಯದ ವಿಷಯದಲ್ಲಿ ಚಿಂತಿತವಾಗುತ್ತಿತ್ತು. ಗೊತ್ತಿಲ್ಲದೆ ಇರುವಂಥ ದೇಶ, ಭಾಷೆ ಗೊತ್ತಿಲ್ಲ. ಆ ಒಂದು ದೇಶಕ್ಕೆ ಹೋದರೆ ಇವನ ಆರೋಗ್ಯ ಸ್ಥಿತಿ ಏನಾಗಿರಬಹುದು, ಈತನ ಜೀವಿತ ಏನಾಗಬಹುದು ಎಂಬುದಾಗಿ ಹೇಳಿ ಚಿಂತಿಸುತ್ತಾರೆ. ಆದರೆ ಇದನ್ನು ತಿಳಿದಂಥ ಹಡ್ಸನ್ ಮಾತ್ರ ಚೀನಾದಲ್ಲಿನ ಜನರಿಗೋಸ್ಕರವಾಗಿ ಪ್ರಾರ್ಥಿಸುತ್ತಾ ತನ್ನ ತಂದೆ ತಾಯಿಗೋಸ್ಕರವಾಗಿ ಒಂದು ಪತ್ರವನ್ನು ಬರೆಯುತ್ತಾನೆ. ಆ ಪತ್ರದಲ್ಲಿ ಹೀಗೆ ಬರೆದಿತ್ತು: ಚೀನಾ ದೇಶಕ್ಕಾಗಿ ನಾನು ಅನೇಕ ವರ್ಷ ಪ್ರಾರ್ಥಿಸುತ್ತಾ ಇದ್ದೇನೆ. ಆದರೆ ಈ ಚೀನಾ ದೇಶಕ್ಕೆ ನಾನು ಹೋಗಲಿಲ್ಲವಾದರೆ ಆ ದೇಶಕ್ಕೋಸ್ಕರವಾಗಿ ಯಾರು ಪ್ರಾರ್ಥಿಸುತ್ತಾರೆ? ಅವರ ಬಗ್ಗೆ ಕಾಳಜಿಯನ್ನು ಯಾರು ವಹಿಸಿಕೊಳ್ಳುತ್ತಾರೆ? ಪ್ರತಿ ವಾರವೂ ಸುಮಾರು 2,50,000 ಜನಗಳು ಸಾಯುತ್ತಾ ಇದ್ದಾರೆ. ಆ ಸಾಯುವಂಥ ಜನರೆಲ್ಲರೂ ಸಹ ಯೇಸುವನ್ನು ಅರಿಯದಂತೆ ನರಕದೆಡೆಗೆ ಹೋಗುತ್ತಾ ಇದ್ದಾರೆ. ಅವರ ರಕ್ಷಣೆ ನಮ್ಮ ಜವಾಬ್ದಾರಿಯಲ್ಲವೇ? ಕರ್ತನು ತಿಳುವಳಿಕೆ ಇಲ್ಲದಂತೆ ಸಾಯುತ್ತಾ ಇರುವಂತಹ ಈ ಜನಗಳನ್ನು ರಕ್ಷಿಸಲಿಕ್ಕೆ ಕರುಣೆಯುಳ್ಳವನಾಗಿ ಇದ್ದಾನೆ ಮತ್ತು ಅವರನ್ನು ರಕ್ಷಿಸಲಿಕ್ಕೆ ಅನೇಕ ಉದ್ದೇಶಗಳನ್ನು, ಪ್ರಯತ್ನವನ್ನು ಉಂಟು ಮಾಡುವವನಾಗಿದ್ದಾನೆ. ನಾನು ಚೀನಾಕ್ಕೆ ಹೋಗಬೇಕೆಂದು ಬರೆಯುತ್ತಿದ್ದೇನೆ. ಮಾತ್ರವಲ್ಲದೆ ಚೀನಾ ದೇಶದಲ್ಲಿರುವಂಥ ಜನಗಳಿಗೆ ಯೇಸು ಕರ್ತನ ಕುರಿತಾಗಿ ನಾನು ತಿಳಿಸಲೇಬೇಕು. ಆ ಭಾರ ನನ್ನ ಮೇಲೆ ಬಿದ್ದಿದೆ ಎಂಬುದಾಗಿ ಹೇಳಿ ಹಡ್ಸನ್ ತನ್ನ ತಂದೆ ತಾಯಿಗಳಿಗೆ ಪತ್ರವನ್ನು ಬರೆಯುತ್ತಾನೆ. ಹಾಗೆಯೇ ಚೀನಾ ದೇಶದಲ್ಲಿರುವಂತಹ ಇವ್ಯಾಂಜಲಿಕಲ್ ಸೊಸೈಟಿ ಅನ್ನುವಂತಹ ಸಂಸ್ಥೆಯ ಮುಖಾಂತರವಾಗಿ 1853 ಸೆಪ್ಟೆಂಬರ್ 19ರಂದು ಒಂದು ಹಡಗಿನ ಮೂಲಕ ಚೀನಾ ದೇಶಕ್ಕೆ ಪ್ರಯಾಣಿಸಿ ಸುಮಾರು 5 ತಿಂಗಳ ಪ್ರಯಾಣದ ನಂತರ ಚೀನಾ ದೇಶವನ್ನು ಪ್ರವೇಶಿಸುತ್ತಾನೆ. ಆ ಸಮಯದಲ್ಲಿ ಚೀನಾ ದೇಶದಲ್ಲಿ ಯುದ್ಧವು ಬಹಳವಾಗಿ ನಡೆಯುತ್ತಾ ಇತ್ತು. ಯುದ್ಧದ ಸಮಯದಲ್ಲಿ ಸುವಾರ್ತೆಯನ್ನು ಸಾರಲಿಕ್ಕೆ ತೊಡಕುಗಳು ಸಹ ಉಂಟಾಯಿತು. ಈ ಸಮಯದಲ್ಲಿ ಹಡ್ಸನ್ನು ಸಮಯವನ್ನು ವ್ಯರ್ಥ ಮಾಡದಂತೆ ಚೀನಾ ದೇಶದ ಇವ್ಯಾಂಜಲಿಕಲ್ ಸೊಸೈಟಿ ಮುಖಾಂತರವಾಗಿ ಆ ದೇಶದ ಬಗ್ಗೆ ತಿಳಿದುಕೊಳ್ಳಲಿಕ್ಕಾಗಿಯೂ, ಆ ದೇಶದಲ್ಲಿನ ಭಾಷೆಯನ್ನು ಕುರಿತಾಗಿಯೂ, ಜನಗಳ ಸಂಪ್ರದಾಯಗಳನ್ನು ಕುರಿತಾಗಿಯೂ ಸಹ ತಿಳಿದುಕೊಳ್ಳಲಿಕ್ಕೆ ಅಪೇಕ್ಷೆ ಪಟ್ಟನು. ಆ ದೇಶದ ಭಾಷೆಯನ್ನು ಸಹ ಕಲಿಯುವಂಥ ವಿಷಯದಲ್ಲಿ ಅವನು ಆಸಕ್ತಿಯಿಂದ ಕಲಿಯಲಿಕ್ಕಾಗಿ ತೊಡಗಿದನು. ಬರುತ್ತಾ ಚೀನಾ ದೇಶದ ಆ ಇವ್ಯಾಂಜಲಿಕಲ್ ಸೊಸೈಟಿ ಅನ್ನುವಂತಹ ಸಂಸ್ಥೆಯು ಹಡ್ಸನ್ನ ಅವಶ್ಯಕತೆಗಳನ್ನು ತೀರಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆದುದರಿಂದ ಅವನ ಅಗತ್ಯತೆಗಳಿಗೋಸ್ಕರವಾಗಿ ಅವರನ್ನು ಅವಲಂಬಿಸದಂತೆ ದೇವರನ್ನು ಸಂಪೂರ್ಣವಾಗಿ ಆತುಕೊಳ್ಳುತ್ತಾರೆ. ಕ್ರಮೇಣವಾಗಿ ಅವರಿಗೆ ವಸತಿ ಸಿಗುವುದಿಲ್ಲ. ವಸತಿ ಸಿಗದಂತೆ ಆತನು ಬಯಲಿನಲ್ಲಿಯೇ ಮಲಗಲ್ಪಟ್ಟು ಅನಾರೋಗ್ಯಕ್ಕೆ ಗುರಿಯಾಗುತ್ತಾನೆ. ಆದರೆ ಒಂದು ದಿನ ಲಿಂಪು ಅನ್ನುವಂತಹ ಒಂದು ಸ್ಥಳಕ್ಕೆ ಸುವಾರ್ತೆ ಸಾರಲಿಕ್ಕಾಗಿ ಅನಾರೋಗ್ಯದ ಮಧ್ಯದಲ್ಲೇ ತೆರಳಲ್ಪಡುತ್ತಾನೆ. ಅಲ್ಲಿ ಒಬ್ಬ ವ್ಯಕ್ತಿಯನ್ನು ಹಡ್ಸನ್ನು ಕಾಣುತ್ತಾನೆ. ಹಡ್ಸನ್ ಹೇಳುವಂಥ ಸುವಾರ್ತೆಯನ್ನು ಆತನು ಕೇಳುವ ಹಾಗೆ ಕರ್ತನು ಮಾಡಲ್ಪಟ್ಟಿದ್ದರು.
ಹಡ್ಸನ್ ಹೇಳುವಂತಹ ಸುವಾರ್ತೆಯನ್ನು ಅವನು ಮನಸ್ಸಾರೆ ಕೇಳಲ್ಪಟ್ಟು ಆಕರ್ಷಿತನಾದನು. ಮಾತ್ರವಲ್ಲದೆ ಹರ್ಷನ ಬಳಿಯಲ್ಲಿ ಒಂದು ಪ್ರಶ್ನೆಯನ್ನು ಕೇಳುತ್ತಾನೆ. ಅದೇನೆಂಬುದಾಗಿ ನೋಡುವುದಾದರೆ, ನಿಮಗೆ ಎಷ್ಟು ವರ್ಷದಿಂದ ಈ ಸುವಾರ್ತೆ ಗೊತ್ತು ಎಂಬುದಾಗಿ ಕೇಳುವಾಗ ಅದಕ್ಕೆ ಹಡ್ಸನ್ ಅನೇಕ ವರ್ಷದಿಂದ ಎಂಬುದಾಗಿ ಹೇಳುತ್ತಾನೆ. ಹಾಗಾದರೆ ಅನೇಕ ವರ್ಷಗಳಿಂದ ನಿಮಗೆ ಸುವಾರ್ತೆ ಗೊತ್ತಿರುವುದಾದರೆ ನೀವು ಇಷ್ಟು ವರ್ಷಗಳ ತನಕವಾಗಿ ನೀವು ಯಾಕೆ ಅದನ್ನು ಬಚ್ಚಿಟ್ಟುಕೊಂಡಿರಿ? ಈ ಶುಭ ಸುದ್ದಿಯನ್ನು ಯಾಕೆ ಪ್ರಕಟಿಸಲಿಲ್ಲ? ಒಂದು ವೇಳೆ ನೀವು ಮುಂಚಿತವಾಗಿ ಬಂದಿದ್ದರೆ ಅನೇಕ ಜನಗಳನ್ನು ರಕ್ಷಿಸಬಹುದಿತ್ತಲ್ಲವೇ? ಅದು ಮಾತ್ರವಲ್ಲದೆ ನನ್ನ ತಂದೆಯನ್ನು ಸಹ ನೀವು ರಕ್ಷಿಸಬಹುದಿತ್ತು. ನನ್ನ ತಂದೆ ಅನೇಕ ವರ್ಷಗಳಿಂದ ಸತ್ಯವನ್ನು ಹುಡುಕುವಂತಹ ಮನುಷ್ಯನಾಗಿದ್ದನು. ಅವನು ಪ್ರತಿನಿತ್ಯವೂ ಸತ್ಯವಾದಂಥ ದೇವರನ್ನು ಹುಡುಕಲಿಕ್ಕಾಗಿ ಪ್ರಯಾಸಪಟ್ಟನು. ಹೀಗೆ ಪ್ರಯಾಸ ಪಡುತ್ತಾ ನಿರಾಶರಾಗಿ ಒಂದು ದಿನದಲ್ಲಿ ಆತನು ಸತ್ತು ಹೋದನು. ಒಂದು ವೇಳೆ ನೀವು ಮುಂಚಿತವಾಗಿ ಬರುತ್ತಿರುವುದಾದರೆ ಈ ಸತ್ಯ ಸುವಾರ್ತೆಯನ್ನು ನನ್ನ ತಂದೆ ಕೇಳಿದ್ದರೆ ಖಂಡಿತವಾಗಿಯೂ ಆತನು ರಕ್ಷಣೆಯನ್ನು ಹೊಂದುತ್ತಾ ಇದ್ದನು ಎಂಬುದಾಗಿ ಹೇಳಿ ಆ ವ್ಯಕ್ತಿ ಹಡ್ಸನ್ನಿಗೆ ಹೇಳುತ್ತಾನೆ. ಹಡ್ಸನ್ ಈ ಮಾತುಗಳನ್ನು ಕೇಳಿದ ತಕ್ಷಣದಲ್ಲೇ ಅವನ ಕಣ್ಣುಗಳಲ್ಲಿ ನೀರು ಬರುತ್ತದೆ. ಅವನ ಹೃದಯದಲ್ಲಿ ಇನ್ನೂ ಸಹ ಚೀನಾ ದೇಶದ ಅಲ್ಲಿನ ಜನಗಳ ವಿಷಯವಾಗಿ ವಿಶಾಲವಾದಂಥ ವೈರಾಗ್ಯ ಉಂಟಾಗುತ್ತದೆ. ಆತನು ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುತ್ತಾನೆ. ಚೀನಾ ದೇಶದಲ್ಲೇ ಎಲ್ಲ ಸ್ಥಳದಲ್ಲಿಯೂ ಸಹ ನಾನು ಸುವಾರ್ತೆಯನ್ನು ಸಾರಲೇಬೇಕು ಎಂಬುದಾಗಿ ದೃಢವಾದಂಥ ತೀರ್ಮಾನವನ್ನು ಕರ್ತನ ಸಮ್ಮುಖದಲ್ಲಿ ತೆಗೆದುಕೊಳ್ಳುತ್ತಾನೆ. ನಂತರ ಒಬ್ಬ ಮಿಷನರಿಯನ್ನು ಆತನು ಸೇವೆಗೋಸ್ಕರವಾಗಿಯೂ ಸಹ ಸಿದ್ಧಪಡಿಸುತ್ತಾನೆ. ಅದು ಮಾತ್ರವಲ್ಲದೆ ಆ ಮಿಷನರಿಯೇ ಈತನು ವಿವಾಹವಾಗಲ್ಪಟ್ಟರು. ಸುಮಾರು 7 ವರ್ಷಗಳ ತನಕವಾಗಿ ಅವರು ಗಂಡ ಹೆಂಡತಿ ಆ ಒಂದು ಚೀನಾ ದೇಶದಲ್ಲಿ ಸೇವೆಯನ್ನು ಮಾಡುತ್ತಾರೆ. ಆನಂತರದಲ್ಲಿ ತೀವ್ರವಾದಂಥ ಅನಾರೋಗ್ಯಕ್ಕೆ ಒಳಗಾಗಿ ಮತ್ತೆ ಅವರು ಕುಟುಂಬ ಸಮೇತರಾಗಿ ಇಂಗ್ಲೆಂಡಿಗೆ ಮರಳಿ ಹೋಗುತ್ತಾರೆ. ಅದು ಮಾತ್ರವಲ್ಲದೆ ಇಂಗ್ಲೆಂಡಿಗೆ ಹೋದಂಥ ಸಮಯದಲ್ಲಿ ತನ್ನ ಪ್ರಾರ್ಥನಾ ಕೋಣೆಯಲ್ಲಿ ಚೀನಾ ದೇಶದ ಭೂಪಟವನ್ನು ಅಂಟಿಸಿ ಆತನು ವ್ಯಾಧಿಯ ಹಾಸಿಗೆಯಲ್ಲಿ ಚೀನಾ ದೇಶದ ಜನಗಳಿಗೋಸ್ಕರವಾಗಿ ಆ ದೇಶದಲ್ಲಿರುವಂಥ ಜನರ ರಕ್ಷಣೆಗೋಸ್ಕರವಾಗಿ ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥಿಸುತ್ತಾ ಇರುತ್ತಾನೆ. ಎಂಥ ಪರಿಸ್ಥಿತಿ ಬಂದರೂ ಸಹ ಚೀನಾ ದೇಶಕ್ಕೆ ಮತ್ತೊಮ್ಮೆ ನಾನು ಹೋಗಲೇಬೇಕೆಂಬುದಾಗಿ ಹೇಳಿ ಕರ್ತನ ಬಳಿಯಲ್ಲಿ ಬಲವನ್ನು ಆರೋಗ್ಯವನ್ನು ಹೊಂದಿಕೊಳ್ಳುತ್ತಾನೆ. ಹಾಗೆ ಹಾಸಿಗೆಯಲ್ಲಿ ಇರುವಾಗಲೇ ಸುಮಾರು 120 ಪುಸ್ತಕದ ಒಟ್ಟಿಗೆ ಆತನು ಚೀನಾ ದೇಶದ ಬಾಧ್ಯತೆ ಏನು ಎಂಬುದಾದಂತಹ ಪುಸ್ತಕವನ್ನು ಬರೆಯುತ್ತಾನೆ. ಈ ಪುಸ್ತಕವು ಅನೇಕ ಸಭೆಗಳನ್ನು ತಲುಪಲ್ಪಡುತ್ತದೆ. ಇಂಗ್ಲೆಂಡಿನ ಸಭೆಗಳಲ್ಲಿರುವಂತಹ ಅನೇಕ ಯೌವನಸ್ಥರುಗಳು ಈ ಪುಸ್ತಕಕ್ಕೆ ಆಕರ್ಷಿತರಾಗಿ ಚೀನಾ ದೇಶಕ್ಕೆ ಸುವಾರ್ತೆಯಾಗಿ ಮಾತ್ರವಲ್ಲದೆ ಮಿಷನರಿಯಾಗಿ ಸಮರ್ಪಿಸಲು ತಮ್ಮನ್ನು ಸಮರ್ಪಿಸಿಕೊಳ್ಳುತ್ತಾರೆ. ಅದು ಮಾತ್ರವಲ್ಲದೆ ಚೀನಾ ದೇಶದಲ್ಲಿ ಸುವಾರ್ತೆಯನ್ನು ಸಾರಲಿಕ್ಕೋಸ್ಕರವಾಗಿ ಚೀನಾ ಟು ಇಂಗ್ಲೆಂಡ್ ಅನ್ನುವಂತಹ ಒಂದು ಮಿಷನರಿ ಸಂಸ್ಥೆಯನ್ನು ಹಡ್ಸನ್ ರವರು ಪ್ರಾರಂಭಿಸುತ್ತಾರೆ. ಆ ಸಂಸ್ಥೆಯ ಮುಖಾಂತರವಾಗಿ ಸುಮಾರು 16 ಮಿಷನರಿಯೊಡನೆ ಮತ್ತೊಮ್ಮೆ ಹಡ್ಸನ್ ರವರು ತನ್ನ ಕುಟುಂಬದ ಜೊತೆಯಲ್ಲಿ ಮಾತ್ರವಲ್ಲದೆ ಮಕ್ಕಳ ಜೊತೆಯಲ್ಲಿ ಚೀನಾ ದೇಶಕ್ಕೆ ಸುವಾರ್ತೆ ಸೇವೆಗೋಸ್ಕರವಾಗಿ ಪ್ರಯಾಣಿಸುತ್ತಾರೆ. 2ನೇ ಪ್ರಯಾಣದಲ್ಲಿ ಅವರು ಸುಮಾರು 16 ಮಿಷನರ ಜೊತೆಯಲ್ಲಿ ತನ್ನ ಕುಟುಂಬ ಮಕ್ಕಳ ಜೊತೆಯಲ್ಲಿ ಅವರು ಯಶಸ್ವಿಯಾಗಿ ದೇವರಾಗಿರುವಂಥ ಯೇಸು ಕರ್ತನ ಸುವಾರ್ತೆಯನ್ನು ಚೀನಾ ದೇಶದಲ್ಲಿ ಅವರು ಸಾರಲ್ಪಟ್ಟು ಸಾವಿರಾರು ಆತ್ಮಗಳನ್ನು ಕರ್ತನ ಕಡೆಗೆ ನಡೆಸಲ್ಪಡ್ತಾರೆ. ಅನೇಕ ಸಭೆಗಳನ್ನು ಸಹ ಅವರು ಕಟ್ಟುತ್ತಾರೆ. ಸುಮಾರು 260 ಮಿಷನರಿಗಳನ್ನು ಸಹ ಚೀನಾ ದೇಶದಲ್ಲಿ ಎಬ್ಬಿಸಲ್ಪಡುವ ಹಾಗೆ ಕರ್ತನು ಹಡ್ಸನ್ ರವರನ್ನು ನಡೆಸುತ್ತಾರೆ. ಮಾತ್ರವಲ್ಲದೆ ಕಾಲಕ್ರಮೇಣದಲ್ಲಿ ಅವರ ಹೆಂಡತಿ ಮಾತ್ರವಲ್ಲದೆ 2 ಗಂಡು ಮಕ್ಕಳು ಅನಾರೋಗ್ಯಕ್ಕೆ ಒಳಗಾಗುತ್ತಾರೆ. ಅನಾರೋಗ್ಯಕ್ಕೆ ಒಳಗಾಗಿ ತೀವ್ರವಾದಂಥ ಅನಾರೋಗ್ಯದಿಂದ ಅವರ ಹೆಂಡತಿ ಮಾತ್ರವಲ್ಲದೆ 2 ಮಕ್ಕಳನ್ನು ಅವರು ಕಳೆದುಕೊಳ್ಳುತ್ತಾರೆ. ಆದರೂ ಸಹ ಹಡ್ಸನ್ ರವರು ಧೃತಿಗೆಡುವುದಿಲ್ಲ. ಕರ್ತನ ಬಲವನ್ನು ತೆಗೆದುಕೊಳ್ಳುತ್ತಾರೆ. ದೇವರ ಸಂತೈಸುವ ಹಸ್ತದಿಂದ ಆತನು ಸಂತೈಸುವಿಕೆಯನ್ನು ಸಾಂತ್ವನವನ್ನು ಹೊಂದಿಕೊಂಡು ಸಮಾಧಾನದ ಸುವಾರ್ತೆಯನ್ನು ಸಾರುವಂಥ ವಿಷಯದಲ್ಲಿ ಆತನು ಹಿಂದೆಗೆಯಲಾರದಂತೆ ಕರ್ತನಿಗೆ ಒಪ್ಪಿಸಿಕೊಟ್ಟಂತಹ ಆ ಸೇವೆಯನ್ನು ಬಲವಾಗಿ ಕರ್ತನ ಹಸ್ತದಿಂದ ಮಾಡಲಿಕ್ಕಾಗಿ ಸಮರ್ಪಿಸಿಕೊಳ್ಳುತ್ತಾರೆ. ಹೀಗೆ ಹಡ್ಸನ್ ರವರು ಅನೇಕ ಸಾವಿರಾರು ಜನಗಳಿಗೆ ಸುವಾರ್ತೆಯನ್ನು ಸಾರುತ್ತಲೂ 100 ಸಭೆಗಳನ್ನು ಅವರು ಸ್ಥಾಪನೆ ಮಾಡುತ್ತಲೂ ದೇವರಾಗಿರುವಂಥ ಯೇಸು ಕರ್ತನು ತನ್ನ ಮೇಲೆ ತನ್ನನ್ನು ನಂಬಿಕೊಡಲ್ಪಟ್ಟಂತಹ ಜನಗಳಿಗೂ ಆ ದೇಶಕ್ಕಾಗಿಯೂ ತನ್ನನ್ನು ಸಮರ್ಪಿಸಿಕೊಂಡು ಕರ್ತನಲ್ಲಿ ಕ್ರಮೇಣವಾಗಿ ಅವರಿಗೆ ಕೊಡಲ್ಪಟ್ಟಂಥ ಓಟವನ್ನು ಸಂಪೂರ್ಣವಾಗಿ ಮುಗಿಸಲ್ಪಡ್ತಾರೆ. ಚೀನಾ ದೇಶದಲ್ಲಿ ಬಲವಾದಂಥ ಕರ್ತನ ಆಯುಧವಾಗಿಯೂ ಸಹ ಹಡ್ಸನ್ ಟೇಲರ್ ರವರು ಉಪಯೋಗಲ್ಪಡುತ್ತಾರೆ. ಹೀಗೆ ಕರ್ತನು ಅವರನ್ನು ಬಲವಾಗಿ ಉಪಯೋಗಿಸಲ್ಪಟ್ಟರು. ಒಂದು ತಾಯಿಯ ಪ್ರಾರ್ಥನೆ ಚೀನಾ ದೇಶವನ್ನು ಮುಟ್ಟಲ್ಪಟ್ಟಿತು. ಆ ತಾಯಿಯ ವಿಜ್ಞಾಪನೆಗಳು ಒಂದು ಗಂಡು ಮಗುವನ್ನು ಕೊಡುವುದಾದರೆ
ನಾನು ಆ ಗಂಡು ಮಗುವನ್ನು ಚೀನಾ ದೇಶಕ್ಕೆ ಕಳುಹಿಸುತ್ತೇನೆ ಎಂಬುದು ಹಾಕಲ್ಪಟ್ಟಂಥ ಆ ವಿಜ್ಞಾಪನೆಯನ್ನು ಕರ್ತನು ಸ್ವೀಕರಿಸಿದರು. ಅದೇ ರೀತಿಯಲ್ಲಿ ಗಂಡು ಮಗುವನ್ನು ಕೊಡಲ್ಪಟ್ಟರು. ಆ ಗಂಡು ಮಗುವೇ ಹಡ್ಸನ್ ಟೇಲರ್. ಇಂದು ಆತನು ಚರಿತ್ರೆಯಲ್ಲಿ ಹೆಸರುಗೊಂಡಿದ್ದಾನೆ, ದೇವರ ರಾಜ್ಯದಲ್ಲಿ ಸೇರಲ್ಪಟ್ಟಿದ್ದಾನೆ. ಪ್ರಿಯ ದೇವರ ಮಗನೇ, ಮಗಳೇ, ಈ ಸಂದೇಶವನ್ನು ಕೇಳುತ್ತಾ ಇರುವಂಥ ನೀನು ಸಹ ದೇವರಿಗೆ ಉಪಯೋಗವಾಗುವಂಥ ಆಯುಧವಾಗಬೇಕು. ಅದಕ್ಕಾಗಿ ಕರ್ತನು ನಿಮ್ಮನ್ನು ಕರೆಯುತ್ತಾ ಇದ್ದಾರೆ. ಇವನ ಕಾಲದಲ್ಲಿ ಅನೇಕ ದುಶ್ಚಟಗಳಿಗೂ ಸಹ ಹಣದಾಸಿಗಳು ಸಹ ಹಡ್ಸನ್ ಟೇಲರ್ ಅವರು ಒಳಗಾಗಿದ್ದರು. ಆದರೆ ಕರ್ತನ ಕಡೆಗೆ ಅವರು ಮನದಿರುಗುವಾಗ ಕರ್ತನ ಕ್ಷಮಿಸಲ್ಪಡುವಂಥ ಕನಿಕರವುಳ್ಳ ಹಸ್ತವು ಯೇಸು ಕರ್ತ ರಕ್ತವು ಅವರ ಪಾಪಗಳೆಲ್ಲವನ್ನು ಪರಿಹರಿಸಲ್ಪಟ್ಟು ದೇವರಾಗಿರುವಂಥ ಯೇಸು ಕರ್ತನು ಯಾವ ಉದ್ದೇಶಕ್ಕೋಸ್ಕರವಾಗಿ ಹಡ್ಸನ್ ಟೇಲರ್ರವರನ್ನು ಆ ಒಂದು ಕುಟುಂಬಕ್ಕೆ ಕೊಡಲ್ಪಟ್ಟರು, ಆ ಉದ್ದೇಶವನ್ನು ಸಂಪೂರ್ಣವಾಗಿ ನೆರವೇರಿಸಲಿಕ್ಕಾಗಿಯೂ ಸಹ ನಡೆಸಲ್ಪಟ್ಟರು. ಇಂದು ನೀವು ಸಹ ಒಂದು ಉತ್ತಮವಾದಂಥ ತೀರ್ಮಾನದೊಟ್ಟಿಗೆ ದೇವರಾಗಿರುವಂಥ ಯೇಸು ಕರ್ತನ ಸಮ್ಮುಖದಲ್ಲಿ ನಡೆಯುವುದಾದರೆ ನಿಮ್ಮನ್ನು, ನಿಮ್ಮ ಮಕ್ಕಳನ್ನು, ನಿಮ್ಮ ಕುಟುಂಬವನ್ನು, ನಿಮ್ಮ ಸಭೆಯನ್ನು ಸಹ ದೇವರಾಗಿರುವಂಥ ಯೇಸು ಕರ್ತನು ನೀವಿರುವಂಥ ಪ್ರಾಂತ್ಯಗಳಲ್ಲಿ ಮಾತ್ರವಲ್ಲದೆ 4 ದಿಕ್ಕುಗಳಲ್ಲಿ ಹರಡಿಕೊಳ್ಳುವ ಹಾಗೆ, ದೇಶಗಳನ್ನು ಸಂಧಿಸುವ ಹಾಗೆ ಉಪಯೋಗಿಸಲಿಕ್ಕೆ ಶಕ್ತರು. ನಾವು ಪ್ರಾರ್ಥನೆಯೊಟ್ಟಿಗೆ ಈ ಸಂದೇಶಕ್ಕಾಗಿ ಕರ್ತನ ಕರಗಳಿಗೆ ನಮ್ಮನ್ನು ಸಮರ್ಪಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಲ್ಪಟ್ಟಂಥ ಸರ್ವಶಕ್ತನಾದ ದೇವರೇ, ಸುವಾರ್ತೆಯನ್ನು ಸಾರಿ ಹೇಳಿಸುವನು ಎಂಬುದಾದಂಥ ನಿನ್ನ ಪ್ರವಾದನೆಗಳನ್ನು ಈ ಕಡೇ ದಿನಮಾನಗಳಲ್ಲೂ ಸಹ ನೀವು ನೆರವೇರಿಸುತ್ತಾ ಇರುವುದಕ್ಕಾಗಿ ಸ್ತೋತ್ರ ಕರ್ತನೆ. ಜೇಮ್ಸ್ ಟೇಲರ್ ಮಾತ್ರವಲ್ಲದೆ ಹೆಮಿಲಿ ಅನ್ನುವಂಥ ಈ ದೇವ ಸೇವಕರ ಕುಟುಂಬಕ್ಕೆ ಅಪ್ಪ, ಅವರ ಪ್ರಾರ್ಥನೆಗಳನ್ನು ನೀವು ಕೇಳಲ್ಪಟ್ಟು ಹಡ್ಸನ್ ಟೇಲರ್ ಅನ್ನುವಂತಹ ದೈವ ಮನುಷ್ಯನನ್ನು ಎಬ್ಬಿಸಲ್ಪಟ್ಟು ಚೀನಾ ದೇಶದಲ್ಲಿ ದೊಡ್ಡ ಸ್ವಾರ್ಥೆಗಳನ್ನು ಸಾರಲ್ಪಡುವ ಹಾಗೆ ಉಪಯೋಗಿಸಲ್ಪಟ್ಟ ಪ್ರಕಾರವಾಗಿ ಈ ಸಹೋದರಿಯನ್ನು ನೀವು ಈ ಕಡೇ ದಿನಮಾನಗಳಲ್ಲಿ ಉಪಯೋಗಿಸಿರಿ. ನಂಬಿಕೆಯಿಂದಲೂ ಸಂಪೂರ್ಣವಾಗಿ ಸಮರ್ಪಿಸಿಕೊಂಡಂಥವರೆಲ್ಲರ ಮೇಲೆಯೂ ನಿನ್ನ ಕೃಪಾ ಹಸ್ತವು ಆವರಿಸಿಕೊಂಡು ನಡೆಸಲಿ. ನಮ್ಮ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್. ಕರ್ತನಲ್ಲೂ ಪ್ರೀತಿ ದೇವಜನರೇ, ಈ ಸಂದೇಶ ನಿಮಗೆ ಪ್ರಯೋಜನಕರವಾಗಿದೆ ಎಂಬುದಾಗಿ ನಾನು ನಂಬುತ್ತೇನೆ. ನಿಮಗೆ ಮಾತ್ರವಲ್ಲದೆ ಇತರರಿಗೂ ಸಹ ಇದು ಪ್ರಯೋಜನವಾಗಬೇಕು. ದೇವರಾಗಿರುವಂಥ ಯೇಸು ಕರ್ತನು ಅತಿ ಬೇಗನೆ ಬರಲಿಕ್ಕಿದ್ದಾರೆ. ಅವರನ್ನು ನೀವು ಮಾತ್ರವಲ್ಲದೆ ನಿಮ್ಮ ಸುತ್ತಮುತ್ತಲಿರುವಂಥ ಜನಗಳು ಸಂಧಿಸಬೇಕಾದರೆ ಈ ಸಂದೇಶದ ಅನೇಕ ಜನಗಳಿಗೆ ಹರಡಿಕೊಳ್ಳಬೇಕು. ನೀವು ಸಹ ಸುವಾರ್ತೆಯನ್ನು ಸಾರಲಿಕ್ಕಾಗಿ ಕರ್ತನ ಕರೆಗಳಿಗೆ ಹೋಗಬೇಕು. ಇದುವೇ ನಮ್ಮ ಮಹದಾಸೆ. ನಿಮ್ಮ ಯಾವುದೇ ಪ್ರಾರ್ಥನೆ ಮನವಿಗಳಿಗೆ ಇರುವುದಾದರೂ ಸಹ ನಮ್ಮೊಡನೆ ನೀವು ಹಂಚಿಕೊಳ್ಳಬಹುದು. ನಿಮಗೋಸ್ಕರವಾಗಿ ಎಲ್ಲ ಸಮಯಗಳಲ್ಲೂ ಸಹ ಪ್ರಾರ್ಥನೆ ಮಾಡಲಿಕ್ಕೂ ನಾವು ಮಾತ್ರವಲ್ಲ, ನಮ್ಮ ಕುಟುಂಬ ಸಭೆಯವರು ಸಿದ್ಧವಾಗಿ ಇದ್ದಾರೆ. ಅದು ನಮ್ಮ ಆಸಕ್ತಿಯು, ನಮ್ಮ ಭಾರವೂ ಆಗಿದೆ. ನಮಗೋಸ್ಕರವಾಗಿಯೂ ನೀವು ಪ್ರಾರ್ಥಿಸಬಹುದು. ಈ ಸಂದೇಶವು ಅನೇಕ ಜನಗಳಿಗೆ ಮುಟ್ಟು ಹಾಗೂ ಕರ್ತ ನಮ್ಮ ನಂಬಿ ಕೊಟ್ಟಂತಹ ಸೇವೆಯನ್ನು ನಾವು ನಂಬಿಗಸ್ತರಾಗಿ ಮಾಡಲಿಕ್ಕಾಗಿಯೂ ಮಾತ್ರವಲ್ಲದೆ ಈ ಸಂದೇಶಗಳು ಅಡೆತಡೆಗಳಿಲ್ಲದಂತೆ ನಿಮ್ಮ ಬಳಿಗೆ ಬರುವ ಹಾಗೆಯೂ ಅನೇಕ ಜನಗಳನ್ನು ಮುಟ್ಟುವ ಹಾಗೆಯೂ ನೀವು ಪ್ರಾರ್ಥಿಸಿರಿ. ನಿಮ್ಮ ಪ್ರಾರ್ಥನೆಗಳಿಗಾಗಿಯೂ ಸಹ ನಾನು ಕೃತಜ್ಞತೆ ಉಳ್ಳವನಾಗಿದ್ದೇನೆ. ಮಾತ್ರವಲ್ಲದೆ ಈ ಒಂದು ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಆಗುವ ಮುಖಾಂತರವಾಗಿ ನಮ್ಮ ಎಲ್ಲ ಸಂದೇಶಗಳನ್ನು ಸಹ ನೀವು ಕೇಳಲ್ಪಡ್ಬೋದು. ಇದು ನಿಮಗೆ ಆಶೀರ್ವಾದಕರವಾಗಿರುತ್ತದೆ ಎಂಬುದಾಗಿ ನಂಬುತ್ತೇನೆ. ನಿಮ್ಮ ಕಾಮೆಂಟ್ಸ್ಗಳಲ್ಲೂ ಸಹ ನೀವು ನಮ್ಮ ಮುಖಾಂತರವಾಗಿ ನಿಮ್ಮ ಪ್ರಾರ್ಥನೆ ಮನವಿಗಳನ್ನು ನಮಗೆ ತಲುಪಿಸಲ್ಪಡ್ಬೋದು. ಆ ಮುಖಾಂತರವಾಗಿಯೂ ಸಹ ನಾವು ನಿಮಗೆ ಪ್ರಾರ್ಥಿಸ್ತೇವೆ. ದೇವರಾಗಿರುವಂಥ ಯೇಸು ಕರ್ತ ನಿಮ್ಮನ್ನು ಆಶೀರ್ವಾದ ಮಾಡಲಿ. ದೇವರ ಚಿತ್ತ ಬರೋಣ ತಡವಾಗುವುದಾದರೆ ನಾವು ಮತ್ತೊಂದು ವಾರದಲ್ಲಿ ವಾರಕ್ಕೊಂದು ಮಿಷನರಿಗಳ ಚರಿತ್ರೆಯಲ್ಲಿ ಮತ್ತೊಬ್ಬ ದೇವ ಸೇವಕರ ಬಗ್ಗೆ ಕಾಣಿಸಿಕೊಳ್ಳೋಣ. ಕರ್ತನು ಅಲ್ಲಿವರೆಗೂ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಶುಭ ಸಂಜೆ.